ಅಪ್ಪೋದು ಹುಡುಗ ಪ್ರಪೋಸ್ ಮಾಡಿ ಲವ್ ಯು ಅಂದಾಡು ಇಲ್ಲಿ ಸುತ್ತಾತ್ ನೋಡ್ರಪ್ಪ, ನಮ್ದು ಪೂರ ಹೈವೇ ಲೈಸೆನ್ಸ್ ಸಿಕ್ತಾ. ಲೈಸೆನ್ಸ್ ಇದ್ದೇನೆ ಒಂದು ನಮ್ಮೂರು ಗಾಡಿ ನಿಲ್ಸಿವಿ. ಲೈಸೆನ್ಸ್ ಸಿಕ್ಕ ಮೇಲೆ ಯಾರಿಗಾದ್ರೆ ಏನ್ ಹೇಳೋದು ಕೇಳದೈತಿ ಬಿಡ. ಇವತ್ತು ತಡಿ ನಾಳೆ ತಡಿ ಅಂತ ಇವ್ರಪ್ಪ ಮುಂದ್ಕೋಕೊಂತ ಹೊಂಟಿದ್ನ. ಅವಂದೇನ್ ಹೋಗ್ತೈತಿ ಹೋಗದ ನಮ್ಮದು ಪಾಪ ಅವ್ನು ಹೋಗಿ ಎಷ್ಟು ವೀಕ್ ಆಗ್ಯಾನ ಮಾಡ್ತೇನ ರೀ ಹೇಳ ಆಗೈತ್ರಿ ಆಗೈತ್ರಿ ಏನ್ ಹೆಚ್ಚಾಗೈತ್ರಿ ಹುರುಪು ನಮಗೂ ಹೆಚ್ಚಾಗೈತ್ರಿ ಯಾಕಂದ್ರ ನನ್ನ ಬಂಗಾರದ ಪ್ರೀತಿಯ ಬಡ್ಡಿ ನೀನ ಗೆಟ್ಟಿ ಆದಿಲ್ಲೋ ನನ್ನ ಪ್ರೀತಿಗೆ ಜೇನಿನ ಜಾಲಿ ಬಡ್ಡಿ. ಕಾಮಾಕ್ಷಿ 3 ತುಂಬಿ 4 ಬಿದ್ರು ಇನ್ನು ಹೋಗ್ತೈತೆ ಅಂತ ಏನ್ ಕೇಳ್ತೀಯ ನನ್ನ ಮಹಿಳೆ? ಒಂದು ಗಂಡು ಮಗನ ಎತ್ಕೊಂಡು ನಾವು ಮದುವೆ ಮಾಡ್ಕೋಬೇಕಾಗತ್ ನೋಡ. ಅದ್ರಾಗಿದ್ದ ಚಳಿಗಾಲ ಬೇರೆ ನಮ್ ತಡ್ಕೊಳ್ಳೋ ಪರಿಸ್ಥಿತಿ ದೇವ್ರು ನನಗೆ ಗೊತ್ತಿಲ್ಲ. ಅದಕ್ಕ ಪಟ್ನ ಕಟ್ಟಿಬಿಟ್ನಪ್ಪ ತಾಳಿನ. ಎದ್ದು ಬಿಡ ಯಾಕಂದ್ರೆ ಯಾಕೊಂದ್ರೆ ಮುಂದಾಗದೆ ಈಗ ಆಗೈತಿ. ಯಾಕಂದ್ರೆ ಈಗ ಬಂದ್ರಿ ನೀನ್ ಬೆಳಕರೆ ನಮ್ಮಿಬ್ರು ಮದುವೆನೇ ಹಾಕಿದ್ದಿಲ್ಲ. ಆದ್ರೂ ಬಾ ಪ್ಲಾನ್ ಮಾಡಿದ್ನಿ ನೀನು, ಅದಕ್ಕೆ ಜಲ್ದಿನ ಮದುವೆ ಆಗ್ಬಿಟ್ಟವ. ಪಾಪ ಮಂಜೆಲ್ಲ ಎದ್ದು ಹೋಗ್ತಾರ, ಮತ್ತೆ ಏನ್ ಮಾಡೋದು? ನಮ್ ಹಣೆ ಮದುವೆ ಆತ. ಇನ್ನು ಮುಂದೆ ಏನೈತಿ ಊರೆಲ್ಲ ಅಡ್ಡಾಡಿ ನಮ್ಮ ಅಪ್ಪನೇ ಅಂಕರ ಮಾಡಿ ಕಣ್ಣಿಗೆ ಬೆನ್ನಿ ಹೊರಸಿ ಅವ್ರ ಸಮಾಧಾನ ಮಾಡಿ ಇಬ್ರು ಕೂಡಿ ಎಂಜಾಯ್ ಎಂಜಾಯ್. ಓಕೆ ಅಳಪಾತ್ರೆ ಅಳತೆ ಬುಡ ಅಳಪೆ ಬರ್ತರ ಹೋಗಿ ಮನೆಗೂ ಹಿಡಿದು ಕೈ ಬಿಡಲ್ಲ ನನ್ನ ಮಗನ ಹೊಡೆದೇ ಚಾನ್ಸ್. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿ ಮಗನ. ಈಗ ಗಟ್ಟಿಯಾಗಿ ನಾವೆಲ್ಲ ಮಾಡಿಕೊಂಡು ತಣ್ಣಗಾಗಿ ಬಂದಿ ನೋಡ. ಹತ್ರ ಏನಾರ 500,000 ರೂಪಾಯಿ ಇದ್ರ ಆಯಾರ ಮಾಡಿ ಹೋಗ್ಬಿಡ. ನಮ್ಮನಿಗೆ ಬುಕ್ ಮಾಡೋ ನಿಮ್ಮನ್ನ ಹೋಗಂತ ರೀ. ನೀವೇನಿದ್ರು ದೂರದಿಂದಲೇ ಮಾತಾಡ್ರಿ. ದೂರನಾದಾಳ ಈಗ ಯಾಕಂದ್ರ ಹಂಗಲ್ಲ, ನಿಮ್ ಸಹವಾಸ ಮಾಡಿ 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 ಹಿಂಗ ಅಂಗಿ ಉಚ್ಚಿ ನಿಂತ್ಕೊಂಡಿನಿ. ಇನ್ನ ನಿನ್ನಿಂದ ಬಂದ್ರೆ ಹೊಲ ಮನೆ ಮಾರ್ಬೇಕಾಗ್ತದ. ನಾವೇನಿದ್ರು ಈಗ ದೂರದಿಂದ ಶುರು ಹಚ್ಕೊಂಡಿ ನೋಡ್ರಿ, ಹಳೆ ತಗೊಂಡು ಹೊಸದ್ ಕೊಡೋದು. ಇರ್ಲಿ ಬಿಡಿ ಅಪ್ಪ, ಪುಣ್ಯಕ್ ನಾನಂತೂ ನೀನು ಸಿಗ್ಲಿಲ್ಲ. ಬೇಡ ಅಂತೂ ಈ ನನ್ನ ಮಗ ಬುದ್ಧಿ ಬೆಟ್ಟದಂಗ ಹತ್ಬಿಡೋ ಸಾಕು. ಬೀದ್ ಬೆಟ್ಟನೆ ಇವತ್ತಿದ್ದ ಇದಕ್ ಸರಿ, ಇವತ್ತಿದ್ದ ಇವ್ರು ಇದ್ದಾರಲ್ಲ ಕಾಸ 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 ನನಗ ಅಣ್ಣ ನಿಮ್ಮ ನೋಡ ನಮ್ಮ ಅಕ್ಕ ಬರಿ ಮಾಡ್ರಿ ಇಬ್ರು. ಹೌದು, ನನ್ನ ಸ್ವತಃ ಹಂಗ ಅಪ್ಪ ಮಾಡೋ ಬೆಡ್ರೂಮ್ ಬೆಡ್ರೂಮ್ ಅನಾಣಂತಿಯಲ್ಲೋ ಎಣ ಅನಾಣಂತಿಯಲ್ಲೋ ಎಣ ಅಂದ್ರೆ ನಿನಗೆ ಬುದ್ಧಿ ಬರುವುದಲ್ಲ. ನಿಮ್ಗೆ ಅಂದ ತೆಗೆದಿದೆ ನಮ್ಮ ಜೀವನ. ಅಲ್ಲ ಈ ಮನೆಗೆ ಬರಕ್ ಲೈಸೆನ್ಸ್ ಕೊಡ್ತಿರೋ ನಾವು ಅಲ್ಲೇ ಜಮ್ಕಲ್ ಗುಡ್ಕ ಹೋಗಿ ಆಶೀರ್ವಾದ ಮಾಡ್ತಿರೋ ನೀವು? ಬರ್ರಿ ಮತ್ತೆ ಇದು ಮಾಡ್ತಾರ ಬರ್ರಿ ಮನೆಗೆ. ಯಪ್ಪ ನಾವು ಅಲ್ಲಿ ಇವತ್ತು ಒಪ್ಪತ್ತೇನೆ, ಇವತ್ತು ಒಪ್ಪತ್ತನೇ ಮನೆಗೆ ಹಾಗಾದಲ್ಲ ಆಗಿರ್ಕರೆ ಆದ್ರೆ ಇನ್ನೊಂದೇನೋ ಆಗಿಲ್ಲ. ಅಲ್ಲ ಮುಗಿಯೈತಿ ಮತ್ತೆ ಯಾಕೆ ದೂರ ದೂರ ಹೋಗ್ತೀರಿ? ನೀವು ಹೋಗಿ ಹೋದ್ರೆ ಮುದಿಯಾನ ಯಾವ ನೋಡಿ
ನೋಡ್ಕೊಂತಾರ ಬಗಲಾಗಿದ್ದು ನೋಡ್ಕೊಂಡ್ಬಿಡ್ತಾನೆ ನಿನಗೆ ಯಾಕೆ ಸೂರ್ಯಕತ್ತಿ ಮತ್ತೆ ಮಾವ ಆಗ್ಯದ ಹೊರ್ಗಡಿದ್ದೆ ಕೊಯ್ ಕೊಟ್ಟು ನಿನಗೆ ಆಬ್ರಿಜ ಏ ಮಾವಲ್ಲ ಚಂದ್ರ ನಿನಗೆ ಈಗ ದೊಡ್ಡಪ್ಪ ಇದ್ದಂಗ ನೋಡು ದೊಡ್ಡಪ್ಪ ಮತ್ತೆ ಯಾವ್ದಲ್ಲಪ್ಪ ದೊಡ್ಡಪ್ಪ ಇಷ್ಟು ಮಾವ ಆಗ್ಯ ಒಂದು ಕೆಲಸ ಮಾಡಿ 3 ತಿಂಗಳು ತಡ್ಕೋ ನಾ ಬಸರಕ್ಕೆ ಆಮೇಲೆ ಆಮೇಲೆ ಕರ್ನ ಮಾಡಪ್ಪ ನೀನ್ ಮಾವಾಗ ಅಂತ ಆಮೇಲೆ ಪಾಳೆ ತರಪ್ಪ ಹ್ಮ್ ಆಮೇಲೆ ಹೆಣ್ಣು ಗಿತ್ತಂದು ನಿನಗೆ ಕೊಡ್ತೀನಿ ಬರೀ ಸಾಕು ಅವ್ ನಂದೇನು ಹರೇ ಬಸ್ ಇರ್ತದ ಕಲ್ಯಾಣ ಮಂಟಪಕ್ಕೆ ನಮ್ಮ ಮದುವೆ ಸೆಟ್ಟಾಯಿಸಿದ ಬೆಂಗಪ್ಪ ರೀ ಬರ್ರಿ ಹಣಿಮುಡಿ ಊರು ಬರ್ರಿ ಓಕೆ ಅಲ್ಲೇ ಜಮ್ಕಲ್ ಬಿಡ್ದಾಗ ಅಲ್ಲಿ ಬರೀ ಊಟ ಬೇಕು ನೋಡಿ ಒಟ್ಟ ಕಾವು ಕಟ್ಟಿತಿರ್ಬೇಕಂಗ ಅದ್ರಾಗ ಮತ್ತೆ ಎಲ್ಲ ಬರ್ತೈತೆ ನಡಿ ಹೋಗೋಣ ನಡಿ ನಾನೊಬ್ಬ ಹುಚ್ಚ ಬರೀ ಹುಚ್ಚನಲ್ಲ ಹೆಣ್ಣಿನ ಮೋಹಕ್ಕೆ ಮನಸೋತು ಪ್ರಾಣವನ್ನೇ ಬಲಿ ಕೊಟ್ಟ ಹುಚ್ಚ ಹಣ್ಣನ್ನು ಹೋರಿಸಿದ ಅಪವಾದದ ಹೊರೆ ಭಾರವಾಗಿ ಮನೆ ಬಿಟ್ಟು ಬಂದ ನಾನೊಬ್ಬ ಹುಚ್ಚ ಹೌದು ಈ ಜಗದ ಜನರೆಲ್ಲರೂ ಹುಚ್ಚರೇ ಹುಟ್ಟಿನ ಹಿಂದೆ ಸಾವು ಎಂಬ 2 ಅಕ್ಷರದ ಮುದ್ರೆ ಮುಡಿದುಕೊಂಡು ಬಂದಿದ್ದರು ಆಸೆಗಾಗಿ ಜೀವಿಸಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಅಣ್ಣ ನನ್ನ ತಮ್ಮ ಎಂದು ಜೀವಿಸಿ ಕೊನೆಗೆ ಸೇರುವುದು ದಡವೇ ಈ ಜೀವಿ ಹಾಗಾದರೆ ಇನ್ನೇಕೆ ಈ ಬಾಳು ಇನ್ನೇಕೆ ಈ ಬದುಕು ಜಗದ ಋಣವನ್ನೇ ಅರಿತುಕೊಳ್ಳಬೇಕೆನ್ನುವ ನನಗೆ ಮತ್ತೇಕೆ ಈ ಬಾಳು ರಥ ಸುರಿಯಲಿ ಈ ವೀರೇಶನ ದೇಹ ಬರಿದಾಗುವವರೆಗೂ ಸುರಿಯಲಿ ಯಾರಿಗೂ ಬೇಡವಾದ ರಕ್ತ ಈ ದೇಹದಲ್ಲಿರಬಾರದು ಸುರಿಯಲಿ ಯಾರು ಇದೇನು ತಮ್ಮ ಹಣೆಯಲ್ಲಿ ರಕ್ತ ಸರ್ ತಾವು ಪುಣ್ಯವಂತರು ಈ ಪಾಪಿಯ ರಕ್ತ ತಮಗೆ ಕಾಣಬಾರದು ತಮ್ಮನ್ನು ಎಲ್ಲೇ ನೋಡಿದಂತಿದೆ ತಾವು ಯಾರೆಂದು ಕೇಳಬಹುದೇ ನಾನೊಬ್ಬ ಅನಾಥ ಅನ್ಯರಿಗೆ ಆಶ್ರಯ ನೀಡುವ ಶಕ್ತಿಯನ್ನು ಭಗವಂತ ನನಗೆ ಕರುಣಿಸಿದ್ದರು ಕಡೆಗಣಿಸಿಬಿಟ್ಟೆ ಕೈ ಮಾಡಿ ಕರೆದ ಕಲಾದೇವಿಯ ಮೊರೆ ಹೊಕ್ಕು ಹಂಗಲಾಚಿ ಅರಚಿದೆ ನಾನು ನಿನ್ನ ಕಂದನಮ್ಮ ಎಂದು ಕೆಲವು ದಿನ ಅವಳ ಮಮತೆಯ ಮಗುವಾಗಿ ಆ ತಾಯಿಯ ಪ್ರೀತಿಗೆ ಪಾತ್ರನಾಗಿ ಅಣ್ಣನು ಓಡಿಸಿದ ಅಪವಾದದ ಹೊರೆ ಭಾರವಾಗಿ ಪ್ರೇಕ್ಷಕರ ಮೆಚ್ಚುಗೆ ಹೆಚ್ಚಾಗಿ ಅರಣ್ಯವೇ ನನ್ನ ಅರಮನೆ ಎಂದು ಅರಿಯುತ್ತಿರುವ
ಅದಮ್ಮ ನಾನು ನಮ್ಮ ಮಾತನ್ನು ಕೇಳಿದರೆ ಕವಿ ಸಾಹಿತ್ಯಂತೆ ಕಾಣುವಿರಿ. ತಾವು ಯಾರೆಂದು ಅರಿತುಕೊಳ್ಳಬಹುದೇ? ಅರಿತು ಮಾಡುವುದಾದರೂ ಏನು? ಅಯ್ಯೋ ಪಾಪ ಎಂಬ 4 ಅಕ್ಷರದ ನೆಟ್ಟಿಸಿರು ಬಿಟ್ಟು ಮುಂದೆ ಸಾಗು ಬಿರಿತಾನೆ. ಹಾಗೆ ಹೊರಟು ಹೋಗುವನು ನಾನಲ್ಲ. ನನ್ನ ಬಗ್ಗೆ ಇಷ್ಟೊಂದು ವಿಚಾರಿಸುವ ತಾವು ಯಾರೆಂದು ಕೇಳಬಹುದೇ? ಅದೊಂದು ದೊಡ್ಡ ಕತೆ. ನಾನೊಬ್ಬ ಬಡವನ ಹುಟ್ಟಿಯಲ್ಲಿ ಉದೇಶಿತ ದರಿದ್ರ. ಬಡತನ ಬೋಣೆಯಲ್ಲಿ ಇದ್ದೊಬ್ಬ ತಂಗಿಯನ್ನು ಮದುವೆ ಮಾಡಿಕೊಟ್ಟೆ. ಅಂದು ತಿನ್ನಲು ಗೊತ್ತಿಲ್ಲದ ನನಗೆ ನನ್ನ ಸ್ನೇಹಿತನ ಸಹಾಯದಿಂದ ಇನ್ನು 106 ಎಕರೆ ಕಾಫಿ ಎಸ್ಟೇಟ್ ಮಾಲೀಕನಾಗಿದ್ದೇನೆ. ಇದಕ್ಕೆಲ್ಲ ದೈವ ಪ್ರೇರಣೆ ಇರಲಿ. ನಡೆರಿ, ಆಸ್ಪತ್ರೆಗೆ ಹೋಗೋಣ. ಆಸ್ಪತ್ರೆ ಬದುಕಿ ಬಾಳಬೇಕೆನ್ನುವವರಿಗೆ ಮಾತ್ರ ಆಸ್ಪತ್ರೆ. ದಿನಗಳಿಗೂ ಸಾವಿನೂರನ್ನ ಸಮೀಪಿಸುತ್ತಿರುವ ಪಯಣಿಗ ನಾನೀಗ. ಭಾರಿ ಸವಿಸಿ ಸಮೀಪ ಬಂದಿರುವೆ ನನ್ನೂರಿಗೆ. ಸಾವು ಸುಲಭವಾಗಿ ಸಿಗಲು ಅಂಗಡಿಯಲ್ಲಿ ಸಿಗುವ ವಸ್ತುವೆಂದು ತಿಳಿದಿರುವುದಿಲ್ಲ. ಮಾಡಿದ ಕರ್ಮ ತೀರಿಸಿ ಕರುನಾಡು ಬಾ ಎಂದು ಕೈ ಮಾಡಿ ಕರೆಯುವವರೆಗೂ ನಾವು ಇಲ್ಲಿಯೇ ಇರಬೇಕು. ಮಾನವ ಯಾವಾಗಲೂ ಆಶಾವಾದಿಯಾಗಿ ಬದುಕಬೇಕು. ನಿಮ್ಮ ಗುರಿ ನೀವು ಮುಟ್ಟಬೇಕು. ಹಾಳದು ಅದು ನನಗೆ ಚೆನ್ನಾಗಿ ಗೊತ್ತು. ಹೊಂಬಾಳಿನ ಮಂಗನಸು ಛಿದ್ರವಾಗಿ ಬೆಳದಿಂಗಳೇ ಬಿಸಿಲಾದಾಗ, ನೆರಳೇ ಬೆಂಕಿಯಾದಾಗ, ನಂಬಿದ ನಲ್ಲೆ ಒಲ್ಲೆನೆಂದು ಮತ್ತೆ ಬರೆಸುತ್ತಾದಾಗ ಇನ್ಯಾವ ಬಾಳು ಇನ್ಯಾವ ಬದುಕು? ಸುಳ್ಳು ಕಲ್ಲೊಬ್ಬಳು ಮಾಡಿದ ತಪ್ಪಿಗೆ ತಮ್ಮ ಜೀವನವನ್ನೇ ಬಲಿ ಕೊಡುವಿರ. ಕನ್ನಡಾಂಬೆಯ ಅಪರ ಪ್ರೇಕ್ಷಕರ ಆಶೀರ್ವಾದ ತಮ್ಮ ಮೇಲಿದೆ. ಕಲಾದೇವಿಯ ಸೇವೆಗೈಯಲು ಮುಂದಾಗು. ನಿಮ್ಮ ಕೀರ್ತಿ ಪದಕ್ಕೆ ಗಮನ ಮುಟ್ಟಲಿ. ನನ್ನ ಬಗ್ಗೆ ಇಷ್ಟೊಂದು ಮನನೊಂದು ಮಾತನಾಡುತ್ತಿರುವ ತಾವು ಯಾರೆಂದು ಕೇಳಬಹುದೇ? ಹೇಳಿದನಲ್ಲ ನನ್ನ ಬಾಳಕತೆಯನ್ನು. ಅಂದರೆ ತಾವು ಮಂಗಳೂರಿನವರೇ? ಹಾ, ಈಗ ಇದ್ದಿದ್ದು ಮಂಗಳೂರು. ಬಿಟ್ಟು ಬಂದಿದ್ದು ಹೂವಿಗೆ ಹೆಸರಾದ ಹೂವಿನಡಗಲಿ. ಓ, ಹೂವಿಗೆ ಹೆಸರಾದ ಹೂವಿನ ಹಡಗಲಿ. ಹೂವಿಗೆ ಹೆಸರಾದ ಹೂವಿನ ಹಡಗಲಿ. ನೀನು ನನ್ನ ಬಾಲ್ಯ ಸ್ನೇಹಿತ ವೀರೇಶವಲ್ಲವೇ? ಅದೇ ಕರ್ಮ ಚಾಂಡಾಲ ಇನ್ಮೇಲೆ. ನಡಿ ವೀರೇಶ್, ಪುನಃ ಜೀವನಕ್ಕೆ ದಾರಿ ಮಾಡಿಕೊಡ್ತೇನೆ. ದೇಶ ಸೇವೆ ಗೈಯಲು ಮುಂದಾಗು. ಭಾರವು ಕಳೆದ ಮುತ್ತು ಮತ್ತೆ ಸಿಕ್ಕಿತ್ತು. ಕಳೆದ ಮುತ್ತು ಮತ್ತೆ ಸಿಕ್ಕಿತ್ತು. ಧನ್ಯವಾದ. ಹೇಳಿದ ನೀತಿಯ ಹೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಯಾರು? ಓಹೋ, ನೀವಾ? ನೋಡಿ, ಅವರು ಮನೆಯಲ್ಲಿಲ್ಲ, ಹುಬ್ಬಳ್ಳಿಗೆ ಹೋಗಿದ್ದಾರೆ. ಬರೋದಕ್ಕಿಂತ ತಡ ಆಗುತ್ತಿದೆ. ಏನೇ ಕೆಲಸವಿತ್ತ? ಇರ್ಲಿ, ಜಯ ಇಲ್ಲಿ ಕಾಣುತ್ತಿಲ್ಲವಲ್ಲ? ನೋಡಿ, ಕಾಲೇಜಿನಲ್ಲಿ ಏನೋ ಫಂಕ್ಷನ್ ಇದೆಯಂತೆ, ನಾಟಕ ಸ್ಪರ್ಧೆ ಇದೆಯಂತೆ, ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ನನಗಾಗಿ ಒಳ್ಳೆ ಸುಸಂಧಿ ಕಾದಿದೆ. ಈ ಸುಸಂಧಿಯನ್ನು ಹೇಗಾದರೂ ಮಾಡಿ ಸದುಪಯೋಗಪಡಿಸಿಕೊಳ್ಳಬೇಕು. ನೋಡಿ, ಅಂದು ತಾವು ಬಹಳ ನೊಂದಿರಬಹುದು. ನಾನೆಲ್ಲ ನಾಗೇಶನಿಗೆ ಹೇಳಿದ್ದೇನೆ, ನೀವು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ಇರಲಿ, ಮುಂದೆ ಏನಾಗಬೇಕಂತ ಮೊದಲು ಅದನ್ನು ಹೇಳಿ. ನಾಗೇಶ್ ನಾವು ಆಪ್ತ ಮಿತ್ರರು. ತುಂಬಾ ಸಂತೋಷ. ಸಿರಿ ಸಂಪತ್ತಿಗೆ ಏನು ಕೊರತೆ ಇಲ್ಲ. ನೋಡಿ, ಆ ದೇವರು ಮತ್ತಿಷ್ಟು ಅಭಿವೃದ್ಧಿ ಗಳಿಸಿದಂತ ಬೇಡಿಕೊಳ್ಳುತ್ತೀನಿ ನಾನು. ಗೀತಾ, ನಾನಾರೆಂಬುದು ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ನೀನ್ ಯಾರಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು, ನೀನಪ್ಪ ಕಾಮಕ ಅಂತ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ನೀನಪ್ಪ ತಾಯಿ ಗಂಡ ಅಂತೂ ಗೊತ್ತು. ಏ ಬಚ್ಚ ಬಾಯಿ, ನೀನಪ್ಪ ಹುಟ್ಟದೆ ಧೋಬಿಗೆ ಬಂದ ಅಂತ ಗೊತ್ತು. ಗೀತಾ, ಮುಟ್ಟಿದರೆ ಮೃದು ಮಲ್ಲಿಗೆ,
ನಾ ಕಟ್ಟಿದ ಕನಸಿನ ಗೋಪುರ ಇಂದು ನಿನ್ನಿಂದ ನನಸಾಗಬೇಕು. ನಿನ್ನ ಸೌಂದರ್ಯಕ್ಕೆ ಕಟ್ಟು ಬಿದ್ದು ನಿನ್ನನ್ನೇ ನನ್ನ ಮಂಚದ ರಾಣಿಯನ್ನಾಗಿ ಮಾಡಿಕೊಳ್ಳಲು ನಾವೊಂದೇ ಧಾವಿಸಿ ತಿರಸ್ಕರಿಸಿದರೆ ವಾಸಿ ನಿನ್ನ ಸೌಂದರ್ಯ. ಇದು ದೀನ ಪರಿಷಕಾರವ ಕಾಮುಕಂತ ಗೊತ್ತಿದೆ ನನಗೆ. ಅಷ್ಟೇ ಇಲ್ಲ, ನಮ್ಮ ಮಡಿ ಸಂಸ್ಥಾನ ತೆತ್ತಿದ್ದ ಇಲ್ಲದ ಸಲದ ಅಣ್ಣ ತಮ್ಮದರ ಮಿಡಿಯಲ್ಲಿ ವಿಷದ ಬೀಜ ಬಿತ್ತಿ ಶ್ರೀಶೇನು ಮಡಿ ಬಿಟ್ಟು ಹೊರಗೆ ಹಾಕಿದೆ. ಅತ್ತ ಮಾತ್ರಕ್ಕೆ ನಾನು ಖುಷಿಯಾಗಿದೆ ಅಂತ ತಿಳಿದುಕೊಳ್ಳಬೇಡ ನೀನು. ನೀನು ಕೂಡ ನಿನ್ನ ತಾಯಿ ರಕ್ತದಲ್ಲಿ ಹುಟ್ಟಿ ಬೆಳೆದ ಮಾತ್ರ ಮರೆಯಬೇಡ. ನಿಮ್ಮಂತ ರಾಕ್ಷಸ ದಯವನ್ನು ಆ ನಾಯಿಗಳು ಪಾಲಾಗುತ್ತಿದೆ. ಆ ರಾಕ್ಷಸ ಗೀತಾ, ಅವನೆಯಾದ ನಿನ್ನಾಟ ಸಬಲನಾದ ನನ್ನ ಮುಂದೆ ನಡೆಯುವುದು. ಪ್ರಬಲನಾದ ರಾವಣ ಸೀತೆಯನ್ನು ಹೊತ್ತೊಯ್ಯುವಂತೆ ನನ್ನ ಬಲಾತ್ಕಾರಗಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುವೆ. ಒಳ್ಳೆಯ ಮಾತಿನಿಂದ ನೀನೊಪ್ಪಿ ನಿನ್ನಲ್ಲಿ ಕೊಡು ನನಗೆ ಸ್ಥಾನ. ಇಲ್ಲವಾದಲ್ಲಿ ಪುಟಿ ಹೇಳುವುದು ನನ್ನ ಕಾಮನಕಾರ ಸ್ಥಾನ. ಮೈಕೆ ಸೀತೆ ಹೊತ್ತು ಒಯ್ಯಬೇಕಾದ್ರೆ ರಾಸ್ಥಿತಿ ಏನಾಯ್ತೆಂಬುದು ನೆನಪಿದೆಯಾ ನಿನಗೆ? ಅಷ್ಟೇ ಅಲ್ಲ, ದ್ರೌಪದಿಯನ್ನು ನಟ್ಟಿ ಬಿಸಿಡಬೇಕಂತ ಈಚೆಗೆ ಗತಿ ಏನಾಯ್ತು ಎಂಬುದು ನೆನಪಿದೆಯಾ ನಿನಗೆ? ಅಂತದಲ್ಲಿ ನಾನೊಬ್ಬ ಗಂಡುಳ ಗೆಳತಿ. ಈ ಗಂಡು ಮೈ ಮುಟ್ಟಲು ಬಂದಿದ್ದೀಯ ಆದ್ರೆ ನಿನ್ನ ಕೆಟ್ಟ ಶರೀರವನ್ನು ನಿನ್ನ ದೇಹದ ಬೆಂಕಿಯ ಸುಟ್ಟು ಹಾಕಬೇಕಾಗುತ್ತದೆ. ಗರತಿ, ಗರತಿಯ ಗುರುತಿ ಇಲ್ಲದ ಮಹಾಗರತಿ. ಮದುವೆಗೆ ಮುಂಚೆ ವೀರೇಶನೊಂದಿಗೆ ಚಕ್ಕಂದವಾಡಿ ಅವನ ಹೃದಯಕ್ಕೆ ವಜ್ರಾಯುಧದಿಂದ ಹೊಡೆದ ಮಹಾಗರತಿ ನೀನಲ್ಲವೇ? ಹಣದಾಸೆಗಾಗಿ ನಾಗೇಶನ ಕೈ ಹಿಡಿದು ಸದಾ ಜಾರಣಿಯಂತೆ ಬರೆಯುವ ಗರತಿಗೆಂದವ ನೀನಲ್ಲವೇ? ಗೀತಾ, ನೀನಂತ ನಿನ್ನ ಬಾಳಪುಟಗಳ ಸಾಕ್ಷಿ. ಏಕೆ ಬೆದರಿದ ಜಿಂಕೆ ಬೇಗ ಬಾ ನನ್ನ ಮನೆಗೆ. ನಾಚಿಕೊಂಡು ಹೆಚ್ಚು ಜನ್ಮಕ್ಕೆ ನೀನು ಪದೇ ಪದೇ ಸುಚ್ಚಾಗಿ ಮಾತಾಡ್ತಾ ಇದ್ರೆ ನಾಡೋದು ಮಾತಾಡ್ತಾರೆ. ಚೆನ್ನಾಗಿ ನೆನಪಿಟ್ಟು ಇನ್ನೊಂದು ಶಂಪರಿನ ಬಾಯಲ್ಲಿ ಬಂದಿದ್ದು ನಿಜವಾದ್ರೆ ನನ್ನ ಎಡಗಾಲ ಸಪ್ಪನೆ ಚೆನ್ನಾಗಿದೆ ಗೀತಾ, ಹೆಣ್ಣು ಕುಲದ ವರ್ಣನೆ. ತೊಳೆದ ತಳ ತಡಿಸುವಂತ ಈ ಲಿಂಗ ತುಂಬುಗಲ್ಲವನ್ನು ಕಚ್ಚಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಕಸ್ತೂರಿಯನ್ನೇ ತನ್ನ ಕೈಯಲ್ಲಿ ಹಿಡಿದುಕೊಂಡು ಎಲ್ಲಿಯೂ ಈ ಸುಗಂಧ ಎಂದು ಹುಡುಕಾಡುವಂತೆ ಇಂಥ ಸುಗಂಧ ಮುಂದೆ ಇದ್ದಾಗ ಹಾಗೆ ಹೋಗಲೇ ಗೀತಾ. ಏನಂದ್ರ ಕಪಾಳ ಮೋಕ್ಷ, ಈ ವಿಶ್ವಾಸನಿಗೆ ಕಪಾಳ ಮೋಕ್ಷ. ಇದರ ಪ್ರತೀಕಾರದ ಸೇವೆ ತೀರಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ವಿಶ್ವಾಸನೆ ಅಲ್ಲ. ಓಹೋ, ಇದೇನಿದು? ತಾವ್ ಬಂದು ಬಾಳ ಹೊತ್ತಾಯ್ತಾ? ಇಲ್ಲ ಜಯ, ಹೀಗೆ ಬಂದೆ ನೋಡು. ನಿನಗೋಸ್ಕರ ಕಾಯ್ತಾ ಇದ್ದೆ. ನಾನು ಹೇಳಿದ ಕೆಲಸ ನೆನಪಿದೆ ತಾನೆ? ಬೇಗನೆ ಮಾಡಿ ಮುಗಿಸ್ಬಿಡು. ಹಾ ಹಾ, ಚೆನ್ನಾಗಿ ನೆನಪಿದೆ. ಅಂದಾಗೆ ಕುಳಿತುಕೊಳ್ಳಿ, ಸ್ವಲ್ಪ ಹಾಲಾದ್ರೂ. ಇದೇನಪ್ಪ ಜಯ, ಇದೊಂದು ಕೆಟ್ಟ ಸರ್ಪ. ಇಂಥ ಕೆಟ್ಟ ಸರ್ಪಕ್ಕೆ ಹಾಲು ಕುಡಿಸಿದರೆ ಅದು ಮತ್ತೆ ವಿಷ ಬಿಟ್ಟಿದ್ದಪ್ಪ. ಈ ಮನೆಯ ಒಡತಿ ನಾನು ಯಾವ ರೀತಿ ಹೇಳ್ತೀನೋ ಆ ರೀತಿ ಕೇಳ್ಕೊಂಡು ಬಿದ್ದಿರ್ಬೇಕು. ನೀನು ಹೆಚ್ಚಿಗೆ ಮಾತಾಡ್ಬೇಡ.
ಜಯ, ಬೀದಿಯ ನಾಯಿಯನ್ನು ತಂದು ಸಿಂಹಾಸನ ಮೇಲೆ ಕುಳಿಸಿದರೆ ಅದು ತನ್ನ ಹೇಸಿ ತಿನ್ನುವ ಕೆಲಸ ಬಿಟ್ಟಿದೆ. ವಾದಿಸಿ ಏನು ಪ್ರಯೋಜನ ಜೀವ? ನಾಗೇಶ್ ಬಂದ ಮೇಲೆ ನಾನಿನ್ನು ಈ ಮನೆಗೆ ಕಾಲಿಡುತ್ತೇನೆ. ನಾನಿನ್ನು ಬರುತ್ತೇನೆ. ಇದೇನಮ್ಮ ಜಯ, ಇದ್ದ ಕೆಟ್ಟ ಸತ್ಯಕ್ಕೆ ಹಾಲು ಹೇಳಬೇಡ ಅಂದ್ರೆ ನನಗೆ ತಪ್ಪಾಗಿ ಮಾತಾಡ್ತಾ ಇದೆಯಲ್ಲಮ್ಮ. ನೋಡು, ನನ್ನಾಗೆ ನೀನು ಒಂದು ಹೆಣ್ಣಲ್ವೇ? ಹೆಣ್ಣಿನ ಸ್ಥಾನ ನಿಂತುಕೊಂಡು ಯೋಚನೆ ಮಾಡು. ನನ್ನ ಸಾದ್ರೆ ನೀನೇನು ಮಾಡ್ತಾ ಇದೀಯ ಅಂತ. ಏನಂದೆ? ನನ್ನ ಪ್ರಿಯಕರ ಈಶ್ವಾಸನಿಗೆ ವಿಷ ಸರ್ಪ ಅಂತ ಕರೆದೆಯ? ನಿನ್ನ ಕೊಳ್ಳಲ್ಲಿ ಕರಿಮನಿಸ್ತರ ಇಲ್ಲದಾಗ ನಿನಗೆ ಕರಿಮನ ಕಟ್ಟಿಸ್ಕೊಂಡಿದ್ದು ಆ ನನ್ನ ಪ್ರಿಯಕರ ಅಂತವನಿಗೆ ವಿಷ ಸರ್ಪ ಅಂತ ಬಗಳಿದೆಯಲ್ಲ. ನಿನಗೆ ಈ ಮನೆಯಲ್ಲಿ ಇರುವ ಆಸೆ ಇಲ್ಲ ಅಂದ್ರೆ ನೀನು ಹೋಗ್ಬಿಡು. ವೀರೇಶನನ್ನು ಹುಡುಕುತ್ತ ಸುಮ್ಮನೆ ಈ ರೀತಿ ಮಾತಾಡ್ಬೇಡ. ನೀನೊಂದು ಹೆಣ್ಣ, ಗರ್ತಿ ತತ್ವ ಗೊತ್ತಿರದ ಗೈಯಾಳಿ ಹೆಣ್ಣು ನೀನು. ಪದೇ ಪದೇ ಆಗಿ ಸ್ವಚ್ಛವಾಗಿ ವಿಶ್ವ ಮಾತಾಡಬೇಡ. ವೀರಶಿಲ್ಪಿ ಬಗ್ಗೆ ನೀನೇಕೆ ತಿಳಿದು ಮಾತಾಡ್ತಿದ್ದ ಬಳಿದು ನೋಡು, ನನ್ನಾಗೆ ನೀನು ಒಂದು ಹೆಣ್ಣಲಿವೆ. ನಿನ್ನಲ್ಲಿ ಶ್ರೀಮಂತಿಕೆ ನಿಜ, ಆದ್ರೆ ಆ ಶ್ರೀಮಂತಿಕೆ ಆ ವಿಷಯ ತಟ್ಟಿ ಇದ್ದಂತೆಮ್ಮ. ನೋಡು, ನನ್ನ ಮಾತಿಗೆ ಈ ರೀತಿಯಾಗಿ ಮಾತಾಡಬೇಡ. ನೀನು ಒಂದು ಹೆಣ್ಣಾಗಿ ಅರ್ಥ ಮಾಡಿಕೊಂಡು ಮಾತನಾಡು. ನನ್ನ ನವನದಂತಿರುವ ಈ ಮನೆ ಈ ನಿನ್ನ ಕಾಲು ಸ್ಪರ್ಶದಿಂದ ಹಾಳಾಗಿ ಹೋಯ್ತು. ಕೋಟಿಲತನದಿಂದ ಇಲ್ಲಿ ನೋಡಪ್ಪ, ಶೀತಲ ಕಲ್ಪಿಸಿಕೊಂಡು ನನಗೆ ಇಂತೆ ಮಾತಾಡಬೇಡ. ನೋಡು, ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲವಾದ್ರೆ ನಾಳೆ ಎಲ್ಲ ಕಿರಿಯ ಬಾಯಿ ಬಿಟ್ಟು ಸತ್ತು ಹೋಗುತ್ತೇನೆ. ಹಾಗಿದ್ರೆ ಈ ಮನೆಯಲ್ಲಿ ನೀನಾದ್ರೂ ನೆಮ್ಮದಿಯಾಗಿರು. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲು ಎಷ್ಟು ಅಂದ್ರೆ 3+1 ಅಂದ್ರಂತೆ. ಅವಳು ನಿನ್ನಂತಳೆ ಇರ್ಬೋದು. ಓಯ್, ನನ್ನ ಅಣ್ಣ ಬರ್ಲಿ, ನೀನು ಮಾಡ್ತಿರುವ ಈ ಡಾಲತ್ತಿನ ಆಟವನ್ನೆಲ್ಲ ನನ್ನ ಮುಂದೆ ನಾನು ಹೇಳೇ ಬಿಡ್ತೀನಿ. ಹಾಗೆ ಸುಮ್ಮನೆ ಇರೋದಿಲ್ಲ. ಆಯ್ತಪ್ಪ, ಹೇಳೋಕೆ ಯಾರು ಬೇಡ ಅಂತಾರೆ ಅಷ್ಟೇ. ಇಲ್ಲ ನಿನಗೆ ಎರಡು ಬುದ್ಧಿ ಮಾತು ಹೇಳೋದಿಕ್ಕೆ ನನ್ನ ಮೇಲೆ ಅಪಾರ ಕೊಡ್ತಾ ಇದೆಯಾ ನೀನು? ಅಥವಾ ಮಸಣವು ಯಾವುದು ತಪ್ಪು ಯಾವುದೊಪ್ಪು ಏನ್ ಹೇಳ್ತಾ ಇದೆ ಇಲ್ಲಿ? ಅಣ್ಣ, ಸರಿಯಾದ ಸಮಯಕ್ಕೆ ಬಂದೆ ಅಣ್ಣ. ನೀನ್ ಸರಿಯಾದ ಸಮಯಕ್ಕೆ ಬರ್ದೇ ಇದ್ರೆ ಇವಳು ಹಣವನ್ನೆಲ್ಲ ತೆಗೆದುಕೊಂಡು ವೀರೇಶನನ್ನು ಹುಡುಕುತ್ತಾ ಹೊರಟ್ಬಿಡ್ತಿದ್ಲಣ್ಣ. ಜಯ, ಅಂದ್ರೆ ನೀನು ಬಂದು ತಡೆದೇನಮ್ಮ? ಹೌದಣ್ಣ, ನಾನ್ ಬರ್ದೇ ಹೋಗಿದ್ರೆ ಹಣವನ್ನೆಲ್ಲ ತೆಗೆದುಕೊಂಡು ಹೋಗ್ತಿದ್ಲಣ್ಣ. ಇವಳು ಸರಿ ಇಲ್ಲಣ್ಣ. ಇಲ್ಲಿಗೆ ಗೀತಾ, ನಿಜ ಹೇಳು, ಹಣ ತೆಗೆದುಕೊಂಡು ಎಲ್ಲಿ ಹೊರಟಿದ್ದೆ? ಇಲ್ಲ, ಸುಳ್ಳು 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 ಸುಳ್ಳು. ನನ್ನ ಮಾತು ನಂಬಿ. ನಿನ್ನ ಹಳುವಿನ ವೇದನೆ ನನ್ನ ಹೃದಯಕ್ಕೆ ಕಾದ ಕಬ್ಬಿಣದ ಬರೆ ಎಳೆದಂತಾಗುತ್ತದೆ. ಗೀತಾ, ನಿನ್ನ ಹೃದಯದಲ್ಲಡಗಿದ ವಿಷ ಜ್ವಾಲೆಯನ್ನು ಎಂದು ಹೊರ ಚೆಲ್ಲಿದೆಯಾ? ಎಂತ ಪಾಪಿನ ಕಡೆ, ಎಂತ ಪಾಪಿನ. ಅಣ್ಣ, ಹೋಗ್ಲಿ ಬಿಡಣ್ಣ. ನಾಯಿನು ಇದು ಸಿಂಹಾಸನ ಮೇಲೆ ಕೊಡಿಸಿದ್ರೆ ಅದ್ರ ಬುದ್ಧಿ ಏನ್ ಬಿಡುತ್ತಣ್ಣ. ಹೋಗ್ಲಿ ಬಿಡಣ್ಣ. ಈ ನಾಯಿ ಮಾತಿಗೆ ಯಾಕೆ ನೀನ್ ಇಷ್ಟೊಂದು ಚಿಂತೆ ಮಾಡ್ತೀಯ? ಹೌದಮ್ಮ, ನಾಯಿನೇ ನಿಜ. ಆದ್ರೆ ನಾಯಿಗೆ ನೀ ಹತ್ತಿದ್ದ ಒಂದು ತುತ್ತು ಊಟ ಹಾಕಿದರೆ ಆ ನಾಯಿ ನೀ ಹತ್ತಿದ್ದ ನಮ್ಮ ಹಿಂದೆ ತಿರುಗುತ್ತಿದೆ. ಆದ್ರೆ ನಾಯಿ ಬುದ್ಧಿ ನಿನಗಿದ್ದಿದ್ರೆ ಈ ಮನೆ ಸ್ವರ್ಗ ಆಗ್ತಿತ್ತಲ್ವೇ? ಮಚ್ಚುಮಾಯಿ, ನನ್ನ ತಂಗಿಯ ಎದುರಿಗೆ ಮಾತಾಡಷ್ಟು ಸೊಕ್ಕ ನಿನಗೆ. ಎಂತ ಪಾಪಿನಿ, ಎಂತ ಬಂಡು ಬಾಳೋದಕ್ಕಿಂತ ಎಲ್ಲಾದ್ರೂ ಸಾಯ್ಬಾರ್ದ. ನಿಂತು ಅಂತ ಯಾಕೆ ಈ ರೀತಿ ಚೀರಾಡ್ತಿರ್ಬೇ? ಸುಮ್ಮನೆ ನಿಲ್ಲೋ ಅಲ್ಲೇ. ಯಾವ ಗಳಿಗೆಯಲ್ಲಿ ಈ ಮನೆಯಲ್ಲಿ ಕಾಲಿಟ್ಟೋ ಏನೋ, ಬಂದಾಗನಿಂದ ಅಭಿಷೇಕನವೇ ಚಲುವಾಗಿದೆ ಈ
ನಮ್ಮ ಮನೆಯಲ್ಲಿ ಅಪ್ಪ, ಯಾವ ಗಳಿಗೆಯಲ್ಲಿ ನಿನಗೆ ಜನ್ಮ ಕೊಟ್ಟಿದ್ದೀನಿ. ತಂದೆ ತಾಯಿನ ಕಳೆದುಕೊಂಡು ನನ್ನ ಆಶ್ರಮದ ಕಟ್ಟು ಬಿಟ್ಟು ಈ ಮನೆಗೆ ಮದುವೆ ಮಾಡಿಕೊಟ್ಟಾಗದು. ಆದರೆ ಈ ಮನೆಯಲ್ಲಿ ಚಕ್ರ ವಿಷ ಅನುಭವಿಸೋದು ನಾನು ಅಣ್ಣ ಆ ದೇವರಿಗೆ ನಾ ಯಾವ ಪಾಪ ಮಾಡಿ ಶಿಕ್ಷೆ ಕೊಟ್ಟಿದ್ದಾನೆ ಆ ದೇವರು. ನಾನೇನೇ ಅಲ್ಲೇ ಕೊಟ್ಟಿದ್ದೆ. ಇದು ನನಗೆ ನ್ಯಾಯ ನ್ಯಾಯ ನಿನಗೆ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ನ್ಯಾಯವು ಸಿಗಲೇ. ಇಂದೇಕೋ ನನ್ನ ಮನಸ್ಥಿತಿದೆ. ನನ್ನ ತಲೆಯಲ್ಲಿ ಹಳೆಯ ನೆನಪುಗಳೆಲ್ಲವೂ ಉದ್ಭವಿಸಿ ನನ್ನನ್ನು ಹುಚ್ಚನನ್ನಾಗಿ ಮಾಡಿದೆ. ಸತಿ ಎಂದು ಕರೆತಂದ ಗೀತ ನನ್ನ ಹೃದಯದಲ್ಲಿ ಹುಣ್ಣಾಗಿ ಹುಟ್ಟಿದಳೆ. ಹೃದಯವನ್ನೇ ಹಂಚಿಕೊಂಡು ಹುಟ್ಟಿದ ಸಹೋದರ ನನ್ನ ಹೃದಯವನ್ನೇ ಚಿತ್ರ ವಿಚಿತ್ರ ಮಾಡಿದನೆ. ಗೀತಾಳ ಗರ್ಭದಲ್ಲಿ ಬೆಳೆಯುತ್ತಿರುವ ಪಾಪದ ಪಿಂಡವನ್ನು ಸರ್ವನಾಶ ಮಾಡಬೇಕು. ಹಾಗಾದ್ರೆ ನಾನು ಏನ್ ಮಾಡಲಿ? ಏನು ಮಾಡಲಿ? ಪಾಪದ ಪಿಂಡ ಅಂತ ನಾಶ ಮಾಡಕೊಂಡ್ರೆ ಗೀತನೇ ಸಹಿಸ್ಬಿಟ್ರೆ ಆದ್ರೂ ಸಹಿಸುತ್ತೆ. ಏನ್ ಮಾಡಿ ಸಾಯಿಲ್ಲ. ಜಯ, ನಿಧಾನವಾಗಿ ಸಾಗಲಿ ನಿನ್ನ ಮಹತ್ ಕಾರ್ಯ. ನೀನು ಅಣ್ಣನನ್ನು ಕೊಲೆ ಮಾಡಂದ್ರೆ ನನ್ನನ್ನು ಕೊಲೆ ಮಾಡಿಕೊಟ್ಟಿದ್ಯಾ? ಜಯ, ನೀನಂತವಳೆಂದು ಗೊತ್ತಿದ್ದೆ. ನಿನಗೆ ಗುಂಡಿಲ್ಲದ ಪಿಸ್ತೂಲು ಕೊಟ್ಟಿದ್ದೆ. ಇಲ್ಲಿ ಕೊಡುವ ಬ್ಯಾಗ್. ಕೊಡುತ್ತೇನೆ. ಜಯ, ನೀನಂತವಳೆಂಬುದು ಗೊತ್ತಿದ್ದೆ. ಅದರಲ್ಲಿ ಗುಂಡಿಲ್ಲದ ಪಿಸ್ತೂಲು
ಕೊಟ್ಟಿದ್ದೆ, ಬ್ಯಾಗ್ ಕೊಡುತ್ತೇನೆ. ಬ್ಯಾಗಿನ ಬದಲು ಪ್ರೇಮದ ಕಾಣಿಕೆ. Hands up. ಮೋಸ್ಕರ ನನ್ನ ವಂಚಕ ನೀನು. ಜಯ, ಸ್ವಂತ ಅಣ್ಣನನ್ನು ಕೊಲೆ ಮಾಡಲು ಯತ್ನಿಸಿದ ನೀನು ನಾಳೆ ನನ್ನನ್ನು ಬಿಡುವಿಯಾ? ನರಳಿ ಸಾಯಿ. ಜಯ, ಏನಾಯ್ತು ನಿನಗೆ? ರೀ ಸೌಕರ್ಯ ಇದೇನ್ರಿ ಜಯಮ್ನವರು ಈ ಕೊಲೆಗೆ ವಿಶ್ವಾಸನೆ ಕಾರಣ ಅಂತೇಳಿ ಪ್ರಾಣ ಬಿಟ್ಟಾಳ್ರಿ. ವೀರೇಶ್ ಪಿಸಿ ಅವ್ರ ತಂಗಿ ನಾವು ಕೊಲೆ ಮಾಡ್ತಾರೇನ್ರಿ? ಸೈಲೆನ್ಸ್. ಪೊಲೀಸ್ ಬಂಧಿಸಿರಿ ಅವನನ್ನು. ಇನ್ಸ್ಪೆಕ್ಟರ್, ನಾನು ಯಾವ ತಪ್ಪು ಮಾಡಿದ್ದೀನಿ? ಕೈಯಲ್ಲಿ ಪಿಸ್ತೂಲ್ ಹಿಡಿದು ನಾನು ಕೊಲೆಗಾರನೇ ಎಂದು ಕೇಳುವ ನಿಮ್ಮ ಪ್ರಶ್ನೆಗೆ ನಾನೇನೆಂದು ಉತ್ತರಿಸಲಿ? ಇನ್ಸ್ಪೆಕ್ಟರ್, ಯಾರೋ ಮನೆಯೊಳಗೆ ಬಂದಂಗಾಯ್ತು, ಬ್ಯಾಗ್ ತಗೊಂಡು ಓಡಿ ಹೋದ್ರು. ಆದ್ರೆ ನನ್ನ ತಂಗಿ ಬಿದ್ದಿದ್ದು ಬಂದು ನೋಡ್ತಿದ್ದು ಪಕ್ಕದಲ್ಲಿ ಪಿಸ್ತೂಲ್ ಇತ್ತಷ್ಟೇ. ಬಿಸಿ ಎಳೆದುಕೊಂಡು ನಡೆಯಿರಿ ಅವನನ್ನು. ಯಜಮಾನ್ರೆ, ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿ. ಆಗ್ಲಿ. ಕೊಲೆಯ ವಿಷಯ ತಿಳಿಯಲಾಗಿ ಕೊಲೆಯ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಪರಾಧಿಯ ಕೈಯಲ್ಲಿ ಪಿಸ್ತೂಲ್ ಇತ್ತು. ಅಷ್ಟೇ ಅಲ್ಲ, ಅಪರಾಧಿಯ ಬಟ್ಟೆಗೆಲ್ಲ ರಕ್ತದ ಕಲೆಯಿಂದ ಒದ್ದೆಯಾಗಿತ್ತು. ಈ ಕೊಲೆ ಮುಂದಿನದನ್ನ ನೀವೇ ಪರಿಶೀಲಿಸಬೇಕಾಗಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಈ ಕೊಲೆಯ ಬಗ್ಗೆ ತಮ್ಮ ಅಭಿಪ್ರಾಯವೇನು? ನನ್ನ ಅಭಿಪ್ರಾಯ ಏನಿಲ್ಲ ಸ್ವಾಮಿ, ನಾನು ನಿರಪರಾಧಿ ಅನ್ನೋದಷ್ಟೇ ನಿಜ. ತಮ್ಮ ಹೆಸರು, ಊರು ಮತ್ತು ವಯಸ್ಸು ಸರಿಯಾಗಿ ಹೇಳಿರಿ. ನನ್ನ ಹೆಸರು ನಾಗೇಶ್, ತಂದೆ ಹೆಸರು ಉಮೇಶ, ನನ್ನ ಊರು ಗುಲ್ಬರ್ಗ, ನನ್ನ ವಯಸ್ಸು 38. ತಮ್ಮ ಅಭಿಪ್ರಾಯ? ಅದೇ ಸ್ವಾಮಿ, ನಾನು ಹೇಳಿದೆನಲ್ಲ, ನಾನು ಯಾವುದೇ ಪಾಪ ಕೃತ್ಯಗಳನ್ನು ಎಸಗದೇ ಇರತಕ್ಕಂಥ ನಿರಪರಾಧಿ ಅಷ್ಟೇ. ಸ್ಟಾಪ್ ಯುವರ್. ಕೊಲೆಗಾರ ನಾನಲ್ಲವೆಂದು ತೀರ್ಮಾನಿಸಲು ಹೇಗೆ ಸಾಧ್ಯ? ಕೊಲೆಯಾದ ವ್ಯಕ್ತಿಯನ್ನು ನೀವು ನೋಡಿದಿಲ್ವಲ್ಲ? ಇಲ್ಲ ಸ್ವಾಮಿ, ನಾನು ನೋಡಿಲ್ಲ. ಕೊಲೆಯಾಗಿ ಬಿದ್ದ ನನ್ನ ತಂಗಿಯನ್ನು ಮಾತ್ರ ನಾನು ನೋಡಿದ್ದು. ಯುವರ್ ಆನರ್, ಟೇಕ್ ದಿಸ್ ಪಾಯಿಂಟ್. ವಿಶ್ವಾಸರಿಗೂ ನಿಮ್ಗೂ ಏನ್ ಸಂಬಂಧ? ವಿಶ್ವಾಸ ನಾನು ಚಿಕ್ಕಂದಿನಿಂದಲೂ ಸ್ನೇಹಿತರು. ಅವನು ನನ್ನ ಪರಮ ಮಿತ್ರನಾಗಿದ್ದ. ಅವನು ನನ್ನ ತಂಗಿಯ ತಲೆ ಕೆಡಿಸಿ ನನ್ನ ಆಸ್ತಿ ಪತ್ರ ಇದ್ದ ಹಣವನ್ನೆಲ್ಲ ದೋಚುವ ಒಂದು ಪ್ರಯತ್ನದಲ್ಲಿ ರಾತ್ರಿ 11 ಗಂಟೆಗೆ ನನ್ನ ತಂಗಿ ಅವನಿಗೆ ವಿರೋಧ ಒಡ್ಡಿದಾಗ ನನ್ನ ತಂಗಿನ ಸಾಯಿಸಿ ಓಡುವಂತ ಸಂದರ್ಭದಲ್ಲಿ ಅವರು ಪರಾರಿಯಾದ. ನನ್ನ ತಂಗಿ ಮಾತ್ರ ನನಗೆ ಸಿಕ್ಕಳು. ಆಗ ನನ್ನ ತಂಗಿಯ ಪ್ರಾಣ ಪಕ್ಷಿ ಆರೋಗಿತ್ತು ಸ್ವಾಮಿ. ಅಲ್ಲಿಂದ ಪಿಸ್ತೂಲು ನಿಮ್ಮ ಕೈಗೆ ತಾನಾಗೆ ಬಂದಿದೆ? ಇಲ್ಲ ಸ್ವಾಮಿ, ನಾನಾಗಿಯೇ ತೆಗೆದುಕೊಂಡೆ. ಸರಿ, ಗೀತಾಳದ ಬರಮಾಡಿ. ದೇವರನ್ನು ಮಾಡಿ ಸತ್ಯವನ್ನ ಹೇಳುವಿರಾ? ಗೀತಾ, ಗೀತಾ, ಗೀತಾ.
ಬರ್ತೀನಿ. ಸತ್ತನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ವಿಶ್ವಾಸರಿಗೂ ಜಯಳಿಗೂ ಸಂಬಂಧವೇನು? ನೋಡಿ, ನಾವು ಮನೆಗೆ ಆಗಾಗ ಬರ್ತಾ ಇದ್ರು, ಆದರೆ ಜಯ ವಿಶ್ವಾಸದ ಪ್ರೇಮದ ಬಗ್ಗೆ ಮುಂದುವರಿತಾ ಇತ್ತು. ಈ ಕೊಲೆಗೂ ಇವರ ಪ್ರಶ್ನೆಗೂ ಸಂಬಂಧವಿಲ್ಲ ಇವರ ನಾನು. ಸೈಲೆನ್ಸ್ ಸೈಲೆನ್ಸ್, ಆರ್ಡರ್ ಆರ್ಡರ್. ನೋಡಿ, ನಿತ್ಯ ನಮ್ಮ ಮನೆಗೆ ಬರ್ತಾ ಇದ್ರು, ಆದರೆ ಹೇಳೋದಕ್ಕೆ ನನ್ನ ಮಾತು ಕೇಳ್ತಾ ಇಲ್ಲ. ಆ ಜಯ, ಆ ವಿಶ್ವಾಸ ಇಬ್ರು ಪ್ರೇಮದ ಆರಂಭವಿನ ಮುಂದಂತಾ ಇತ್ತು. ಗೊತ್ತಿದ್ದರೂ ಈ ವಿಷಯ ತಮ್ಮ ಪತಿಗೆ ತಿಳಿಸಲಿಲ್ಲವೇ? ನೋಡಿ, ಈ ವಿಷಯ ನನ್ನ ಪತಿಗೆ ಹೇಳಬೇಕಂದ್ರೆ ನನ್ನ ಮಾತೆಯವರು ನಂಬಿರಲಿಲ್ಲ. ಅಂದಾಗೆ ಜಯ ಕೂಡ ತಿಳುವಳಿಕೆ ಮಾತು ಹೇಳಿದ್ರೆ ನನ್ನನ್ನು ಅವಮಾನ ಮಾಡಿ ಮನೆ ಬಿಟ್ಟು ಹೊರ ಹಾಕಿದರು. ಯುವರ್ ಆನರ್, ಟೇಕ್ ದಿಸ್ ಪಾಯಿಂಟ್. ಸರ್, ಯಾಕೆ ಆಗಲಿಲ್ಲ? ನೋಡಿ, ತನ್ನ ತಾಳಿ ಕಟ್ಟಿದ ಪತಿಗೆ ನನ್ನ ಮಾತು ನಂಬಲಿಲ್ಲ. ಅಂದಾಗೆ ನನ್ನ ಮಾತು ಯಾರು ನಂಬುದು ಅಂತ ಈ ವಿಷಯ ಅಂತ ಹೇಳಲೇ ಇಲ್ಲ. ಜಯ ಕೂಡ ಎಷ್ಟು ಬೆಳೆದುಕೊಂಡೆ, ನನ್ನ ಮಾತು ಅವಳು ಕೇಳಿಲ್ಲ. ನನ್ನನ್ನ ಮನೆ ಬಿಟ್ಟು ಹೊರ ಹಾಕಿದ್ರು ಅವರು. ಜಯಳ ಕೊಲೆ ಆದಾಗ ಅಂದಾಜು ವೇಳೆ ಎಷ್ಟಾಗಿರಬಹುದು? ನೋಡಿ, 10:30 ಗಂಟೆ ಆಗಿರ್ಬೋದು. ಈ ವೇಳೆಯಲ್ಲಿ ಕೆಂಚಪ್ಪ ನಿಮ್ಮ ಮನೆಗೆ ಬರಲು ಕಾರಣ? ಅದು ನನಗೆ ಗೊತ್ತಿಲ್ಲ. ನಿಮ್ಮ ಪತಿ ಹತ್ತಿರ ಬಂದಿರಬೇಕಲ್ಲವೇ? ಅದು ನನಗೆ ಏನು ಗೊತ್ತಿಲ್ಲ. ನಾನು ಕೂಡ ಅವರ ಮಗಳು ಎಂಬುದು ನನಗೆ ಗೊತ್ತಿರಲೇ ಇಲ್ಲ. ಸರಿ, ವಿಶ್ವಾಸರನ್ನು ಬರಮಾಡ್ರಿ. ವಿಶ್ವಾಸ್ ವಿಶ್ವಾಸ್ ವಿಶ್ವಾಸ್. ಸತ್ಯವನ್ನೇ ನುಡಿವೆನೆಂದು ಪ್ರಮಾಣ ಮಾಡಿರಿ. ಸತ್ಯವನ್ನೇ ನುಡಿಯುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ನುಡಿಯುವುದಿಲ್ಲ. ತಾವು ಮನೆಗೆ ಬಂದ ತಕ್ಷಣ ನಾಗೇಶನು ಕೊಲೆ ಮಾಡಿದ್ದನ್ನು ಹೇಗೆ ನೋಡಿದಿರಿ? ಇಲ್ಲ, ನಾನು ನೋಡಿಲ್ಲ. ನಾನು ಒಂದು ಬೆಂಗಳೂರಿಗೆ ಹೋಗಿದ್ದೆ, 12 ಗಂಟೆಗೆ ಬಂದೆ ನಾನು. ಯಾರು ಬಂದು ತಿಳಿಸಿರಬೇಕಲ್ಲವೇ? ಹಾ, ಹೌದು. ನೀವು ಬೆಂಗಳೂರಿನಿಂದ ಬಂದೀರಾ? ಇಲ್ಲ, ನಾನೊಬ್ಬನೇ ಬಂದೆ. ಜಯ ಮನೆಯಲ್ಲಿ ಇದ್ದಳು. ಸ್ಟಾಪ್ ಯುವರ್ ಆನರ್. ಇದು ಅಸಂಭವವಾದ ಪ್ರಶ್ನೆ. ಮೈ ಲಾರ್ಡ್. ಆರ್ಡರ್ ಆರ್ಡರ್. ನೀವು ಕೊಲೆಗಾರರಲ್ಲ, ಒಂದು ಬೇರೆ ಸಾಕ್ಷಿಗಳನ್ನು ಇವೆಯಾ? ಹೌದು, ಒಬ್ಬನೇ ಒಬ್ಬ ಇದ್ದಾನೆ, ಕೆಂಚಪ್ಪ ಎಂದು. ಸರಿ, ಕೆಂಚಪ್ಪರನ್ನು ಬರಮಾಡ್ರಿ. ಕೆಂಚಪ್ಪ ಕೆಂಚಪ್ಪ ಕೆಂಚಪ್ಪ. ನಿಮ್ಮ ಹೆಸರು, ಹುಟ್ಟಿದ ಊರು ಸರಿಯಾಗಿ ಹೇಳಿದ್ರಿ? ಕೆಂಚಪ್ಪ, ತಂದೆ ಸೋಮಪ್ಪ. ಸರ್, ನಾವು ಹುಟ್ಟಿದ್ದು ಜೈಲಿನಲ್ಲಿ, ಬೆಳೆದದ್ದು ಹೂವಿನಡಿಯಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ. ಸೈಲೆನ್ಸ್ ಸೈಲೆನ್ಸ್, ಪ್ರೊಸೀಡ್. ಸತ್ಯ ಹೇಳಂತೀರಾ? ಸತ್ಯ ಹೇಳಿದ್ರ ನೆಗಿತೀರಾ ದೇವರ? ನಮ್ಮ ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟಗಾರರು. ಆಗ ನನ್ನ ತಾಯಿ ನೋವು ನಿಲುವು ತಾಳಲಾರದೆ ಜೈಲಿನಲ್ಲಿ ನಡೆದಂತ. ಮುಂದೆ ನಾನು ಅನಾಥನಾದ ಹೂವಿನಡಿಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಬೆಳೆದಿದ್ದೀನಿ. ಸರಿ, ವಿಶ್ವಾಸವೇ ಕೊಲೆಗಾರರಲ್ಲ ಅಂತ ನಿಮ್ಮ ಅಭಿಪ್ರಾಯ ಅಲ್ಲವೇ? ಯಾರಂತಾರೆ? ಕೊಲೆಪಾತಕ ನನ್ನ ಮನೆಗೆ ಬಂದು ಹಣ ಕೊಡ್ತೀನಿ ಅಂತೇಳಿ ಚೀಟಿ ಕೊಟ್ಟ ನೋಡ್ರಿ ಇಲ್ಲಿ. ವಿಶ್ವಾಸ್, ತಾವು ಬರೆದ ಚೀಟಿ ಸಿಕ್ಕಿದೆ. ಇಲ್ಲಿ ನಮ್ಮ ಬೆರಳಕ್ಷರ ಮೂಡಿಸಿರಿ. ವಿಶ್ವಾಸ್. ಈ ಕೇಸಿನಲ್ಲಿ ನಾಗೇಶ್ ನಿರಪರಾಧಿ ಎಂದು ವಿಶ್ವಾಸ್ ಕೊಲೆಗಾರನೆಂದು ಆರೋಪಿಸಲಾಗಿದೆ. ಮೊಕದ್ದಮೆ ಪ್ರಕಾರ ವಿಶ್ವಾಸ್ ಕೊಲೆ ಮಾಡಿರುವುದು ಸತ್ಯವೆಂದು ಈ ಮೇರೆಗೆ 302 ಸೆಕ್ಷನ್ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಪಿಸಿ ಅರೆಸ್ಟ್ ಮಾಡಿ ಇವರನ್ನು.